ಮಚ್ಚಲಕ್ಷ್ಮಿಗೆ ಸಾರಿ ಅನ್ನೋ ಪದನೇ ಗೊತ್ತಿಲ್ಲ. ಸೇರಿಸ್ಲಾ ಜನನಾ ಹೇಳಿಸ್ಲಾ ದೊಮ್ಮಿನಾ ಆ ಥರ ಅಂತ ಏನು ಹೇಳ್ತಿದ್ಯಾ ತುತು ಅಂತ ಹೇಳಿದ್ರು. ಎಸ್, KD ಸಿನಿಮಾದ ಆರ್ಟ್ ಡೈರೆಕ್ಟರ್ ಹತ್ರ ಮಾತಾಡಾಯಿತು. ಹಾಗೆ ಈಗ KD ಸಿನಿಮಾದ ಹೀರೋಯಿನ್, KD ಹೀರೋಯಿನ್ ಅಂದ್ರೂ ತಪ್ಪಾಗ್ಲಾರ್ದು. ವೈ? ಬಿಕಾಸ್ ಟ್ರೇಲರ್ ಎಲ್ಲರೂ ನೋಡಿದ್ದೀರಿ. ಆ ಮುದ್ದು ರಾಕ್ಷಸಿನ ನಾವು ನೋಡ್ತಾ ಇದ್ರೆ ನಿಜವಾಗ್ಲೂ ರಾಕ್ಷಸಿ ಅಂತ ಅನ್ನಿಸ್ತಿದೆ. ಬಟ್ ಇಲ್ಲಿ ನಿಜವಾಗ್ಲೂ ಆಗ ಮುದ್ದಾಗಿ ಕಾಣಿಸ್ತಾರೆ ರೀ. ನನಗಂತೂ ಡೈಜೆಷನ್ ಆಗ್ತಿಲ್ಲ, ಅವ್ರ ಬಾಯಲ್ಲೇ ಕೇಳಬೇಕು. ಸೊ ಲೆಟ್ಸ್ ವೆಲ್ಕಮ್. ಹಾಯ್. ಹಲೋ, ಹಾಯ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಗುಡ್, ಸೂಪರ್. ಓಕೆ. ಮೊದಲನೇದಾಗಿ ನನಗೊಂದು ಕನ್ಫ್ಯೂಷನ್ ಇದೆ. ನಿಮ್ಮನ್ನ ನಾನು ಮುದ್ದು ರಾಕ್ಷಸಿ ಅಂತ ಕರಿಬೇಕಾ? ಯಾಕೆಂದರೆ ಮುದ್ದು ರಾಕ್ಷಸಿಯಾಗಿ ಫೇಮಸ್ ಆದಂಥವ್ರು ನೀವು. ಆ ಮುದ್ದಾಗೆ ಇದ್ರೆ ಯು ಲುಕ್ ವೆರಿ ಪ್ರಿಟಿ. ಥ್ಯಾಂಕ್ ಯು, ಸೊ ಡು ಯು. ಥ್ಯಾಂಕ್ ಯು ಸೋ ಮಚ್. ಬಟ್ ಈ ಟ್ರೇಲರ್ ನೋಡಿದ್ರೆ ಪಕ್ಕಾ ಕ್ಲಾಸ್ ಮಾಸ್ ಆಗಿದ್ದೀರಾ ನೀವು. ಪಕ್ಕಾ ಮಾಸ್ ಗರ್ಲು. ಆ ಬಿಹೇವಿಯರ್ ಇರ್ಬೋದು, ಆ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮ್ಮ ಮಾತಲ್ಲೇ ಮಚ್ಚಿದೆ, ಮಾತಲ್ಲೇ ಕೊಚ್ಬಿಡ್ತೀರಾ, ಆ ಥರ ಇದೆ. ಹಿಂಗೆ ಇದು? ಅದಕ್ಕೆ ಮಚ್ಚಲಕ್ಷ್ಮಿ ಅಂತ ಹೆಸರಿಟ್ಟಿದ್ದು. ಈಗ ನಾನು ಮುದ್ದು ರಾಕ್ಷಸಿ ಅಂತ ಕರಿಬೇಕಾ? ಮಚ್ಚಲಕ್ಷ್ಮಿ ಕಂಪ್ಲೀಟ್ ಆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ಜನನು ನೋಡ್ತಿದ್ದಾರೆ. ಸೊ ಮಚ್ಚಲಕ್ಷ್ಮಿ, ನೀವು ಹೇಳ್ದಾಗೆ ಮಚ್ಚಿನ ಅವಶ್ಯಕತೆ ಇಲ್ಲ, ಮಾತೆ ಮಚ್ಚು ಅಂತ. ಆ್ಯಂಡ್ ಆಸ್ ಅನ್ ಆರ್ಟಿಸ್ಟ್ ಅದೇ ಚಂದ ಅಲ್ಲ. ನಾವು ಇರೋ ಥರ ಪಾತ್ರಗಳು ಮಾಡಿದ್ರೆ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ಸೊ ಸಮಥಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್. ತುಂಬ ನೀನು ಹಿಂಗೆ ಎಲ್ಲ ಆ್ಯಕ್ಟ್ ಮಾಡ್ತೀಯಾ ಅಥವಾ ಈ ಲುಕ್ಕಲ್ಲಿ ಈ ಥರನೂ ನೋಡ್ಬೋದು ರೀಶ್ಮಾನ ಅಂತ. ಐ ಥಿಂಕ್ ಇಟ್ಸ್ ಆ್ಯಸ್ ಅನ್ ಆ್ಯಕ್ಟರ್ ಇಟ್ಸ್ ವೆರಿ ಥ್ರಿಲ್ಲಿಂಗ್. ಟ್ರೂ. ವೈ? ಬಿಕಾಸ್ ಸಿ ಬೀಯಿಂಗ್ ಆಸ್ ಅನ್ ಆಡಿಯನ್ಸ್ ನಾನು ಹೇಳಬೇಕು ಅಂದ್ರೂ ನೀವು ತುಂಬ ಪ್ರೀತಿಯಾಗಿದ್ದೀರಾ. ಓನ್ಲಿ ನೀವು ಈ ಥರ ಮುದ್ದು ರಾಕ್ಷಸಿಯಾಗಿನೇ ಮೂವ್ ಆನ್ ಆಗ್ತಾರೆ ಅಂತಾನೆ ನಾವು ಅನ್ಕೊಂಡಿದ್ವಿ. ಲಕ್ಷ್ಮಿನೂ ಪ್ರೀತಿಯಾಗಿದ್ದಾಳೆ, ಅವಳು ಚಂದ ಇದ್ದಾಳೆ ಅವಳ ರೀತಿಯಲ್ಲಿ. ಯಾಕಂದರೆ ಬ್ಯೂಟಿ ಬರೀ ಎಕ್ಸ್ಟರ್ನಲ್ ಬ್ಯೂಟಿಗೆ ಲಿಮಿಟ್ ಮಾಡಬಾರ್ದು. ಒಂದು ಪರ್ಸ್ನಾಲಿಟಿ, ಅವಳು ಮಾತಾಡೋ ರೀತಿ, ಅದರಲ್ಲೂ ಜನ ಇಷ್ಟಪಡ್ತಾರಲ್ಲ. ದೆನ್ ದಟ್ ಆಲ್ಸೋ ದರ್ ಇಸ್ ಗ್ಲಾಮರ್. ಕಾನ್ಫಿಡೆನ್ಸ್ ಶುಡ್ ಬಿ ದೇರ್. ಯಾ. ಓಕೆ, ಆಡಿಯನ್ಸ್ ಇದನ್ನ ಸ್ವೀಕಾರ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ದಟ್ ಈಸ್ ಕಂಪ್ಲೀಟ್ಲಿ ಆಡಿಯನ್ಸ್. ಹೇಗೆ ಇವಾಗ ನಾವು ಆನೆಸ್ಟಾಗಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಮಚ್ಚಲಕ್ಷ್ಮಿ ಪಾತ್ರ ನಾನು ಐವ್ ಲಿವ್ಡ್ ಎವ್ರಿ ಡೇ, ಐವ್ ಲಿವ್ಡ್ ಇಟ್ 100%. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು ಈ ಥರ ಒಂದು ಪಾತ್ರ ಮಾಡಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಈಸಿ ಅಂತೂ ಇರಲಿಲ್ಲ. ನಾನು ತುಂಬ ಈಸಿ ಇತ್ತು, ಆ್ಯಕ್ಟಿಂಗ್ ಎಲ್ಲ ಈಸಿಯಾಗಿ ಬಂತು ಅಂತ ನಾನು ಸುಳ್ಳು ಹೇಳಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ಆ್ಯಂಡ್ ಇಡೀ ಟೀಮ್ ಕಷ್ಟಪಟ್ಟಿದೆ. ಇವಾಗ ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಟ್ರೇಲರ್ ಬಂದಾಗ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಬಂತು. ರೀಶ್ಮಾ ಹಿಂಗೂ ಆ್ಯಕ್ಟ್ ಮಾಡ್ತೀಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಒಳ್ಳೆ ಫೀಡ್ಬ್ಯಾಕ್ ಬಂತು. ಬಟ್ ಐ ವಾಂಟ್ ಟು ಬಿ ಕಾಮ್ ಆ್ಯಂಡ್ ಜನರ ಫೀಡ್ಬ್ಯಾಕ್ನ ವೆಯ್ಟ್ ಮಾಡ್ತಿದ್ದೀನಿ. ಶ್ಯೂರ್, 100% ಬಂದೇ ಬರುತ್ತೆ. ವೈ? ಬಿಕಾಸ್ ಪ್ರೇಮ್ ಡೈರೆಕ್ಷನ್ ಮೂವಿ ಇದು. ಮತ್ತು ಸ್ಯಾಂಡಲ್ವುಡ್ ಕೂಡ ತುಂಬ ಮೌನ ಆವರಿಸಿತ್ತು. ಸ್ಯಾಂಡಲ್ವುಡ್ಗೆ ಎಲ್ಲೂ ಒಂದು ಕಡೆ ಸೌಂಡ್ ಮಾಡೋದೇ ಇರಲಿಲ್ಲ. ಕಾಂತಾರ ಆದ ನಂತರ ಸಖತ್ತು ಜನ ನಿರೀಕ್ಷೆಯಿಂದ ಕಾಯ್ತಾ ಇದ್ದಿದ್ದು KD ಸಿನಿಮಾಗೆ. ಫೈನಲ್ ಆಗಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇದು ರೆಡಿ ಕೂಡ ಆಗಿದೆ ನಮ್ಮ ಆಡಿಯನ್ಸ್ ಮುಂದೆ, ಅಭಿಮಾನಿಗಳ ಮುಂದೆ ಬರೋದಕ್ಕೆ. ಫೈನ್. ಈಗ ನಿಮ್ಮನ್ನು 2022ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಪ್ರೇಮ್ ಸರ್. ಹೌದು. ಕೋಇನ್ಸಿಡೆಂಟ್ಲಿನ ಮತ್ತೆ ಇದೇ KD ಮೂವಿಗೆ ನೀವು ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಹೇಗೆ ಇದು? ಐ ಥಿಂಕ್ ಈ ಕ್ವೆಶನ್ ಅವ್ರನ್ನ ಕೇಳಬೇಕು. ಬಟ್ ಫಾರ್ ಮೀ ಹೌದು, ನನ್ನ ಮೊದಲನೇ ಗುರು ಅಂತ ಎಲ್ಲ ಕಡೆ ಹೇಳ್ತೀನಿ. ಆ್ಯಂಡ್ ಐ ರಿಯಲಿ ಜೆನ್ಯೂನ್ಲಿ ಮೀನ್ ಇಟ್. ಯಾಕಂದರೆ ನನ್ನ ಲಾಂಚ್ ಮಾಡಿರೋದು ಪ್ರೇಮ್ ಸರ್ ಆ್ಯಂಡ್ ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ ಬ್ಯಾನರಲ್ಲಿ. ಸೊ ಇಬ್ಬರು ನನ್ನ ಥ್ರೂ ಔಟ್ ಸಿನಿಮಾ ಜರ್ನಿ ಜೊತೆಯಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಐ ವಿಲ್ ಏನೇ ಅವ್ರ ಬಗ್ಗೆ ಮಾತಾಡಿದ್ರು ಕಮ್ಮಿನೇ. ಸೊ ಮತ್ತೆ ಒಂದು ಅವಕಾಶ ಸಿಕ್ಕಿದೆ ನನಗೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡೋದಂದರೆ ಇಟ್ಸ್ ಅ ಬ್ಲೆಸ್ಸಿಂಗ್. ಯಾಕಂದರೆ ಇವತ್ತು ನಾನು ಎಲ್ಲೇ ಹೋದ್ರೂ ಅನಿತಾ ಅಂತಲೇ ಹುಡ್ತಿಡಿತಾರೆ. ನನ್ನ ಎಲ್ಲ ಸಾಂಗ್ಸ್ ಅರ್ಜುನ್ ಜನ್ಯ ಸರ್ ನಂಗೆ ಕೊಟ್ಟಿದ್ದೆಲ್ಲ 5 ಸಾಂಗ್ಸ್, ಎಸ್ಪೆಷಲಿ ಎದೆ ಬಡಿತ ಜೋರಾಗುತ್ತೆ ಅಥವಾ ಅನಿತಾ ಸಾಂಗು ತುಂಬ ಇಷ್ಟಪಡ್ತಾರೆ. ಇವಾಗಲೂ ನನಗೆ ಅದ್ರ ಬಗ್ಗೆ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಸೊ ಆ ಪಾತ್ರ ಅಷ್ಟು ಕನೆಕ್ಟ್ ಆಗಿದೆ ಜನರ ಜೊತೆ. ಸೊ ಆ ಥರ ಒಂದು ಹೀರೋಯಿನ್ಗೆ ಈಕ್ವಲಿ ವೇಟೇಜ್ ಆಗಿರೋ ಒಂದು ಪಾತ್ರ, ಈಕ್ವಲಿ ಪರ್ಫಾರ್ಮೆನ್ಸ್ ತೋರಿಸೋ ಒಂದು ಪಾತ್ರ. ಸುಮ್ಮನೆ ಬಂದ್ಲು ಸ್ಮೈಲ್ ಮಾಡಿದ್ಲು ಹೋದ್ಲು ಅಂತ ಇಲ್ಲ. ಸೊ ಹೀರೋಯಿನ್ಗೆ ಈಕ್ವಲಿ ವೇಟೇಜ್ ಇಂಪಾರ್ಟೆನ್ಸ್ ಕೊಡುವಂಥ ಪರ್ಫಾರ್ಮೇಟಿವ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಕ್ರಾಫ್ಟ್ ಮಾಡಿ ನಂಗೆ ಕೊಟ್ಟಿದ್ದಾರೆ ಅಂದರೆ ಐ ಥಿಂಕ್ ಇಟ್ಸ್ ಅ ಟ್ರೂ ಬ್ಲೆಸ್ಸಿಂಗ್. ಆ್ಯಂಡ್ ಐ ಹೋಪ್ ನಾನು ಸರ್ ವಿಷನ್ ಏನಿತ್ತು ಅದನ್ನ ಮ್ಯಾಚ್ ಮಾಡಿದ್ದೀನಿ. ಸೊ
ನನಗಂತೂ ತುಂಬ ಖುಷಿ ಇದೆ ಸರ್ ಜೊತೆ ಮತ್ತೆ ಕೆಲಸ ಮಾಡಿದ್ದು, ಬಿಕಾಸ್ ಐ ನೋ ಎಷ್ಟು ಕಲಿಬೋದು ಅವರೊಟ್ಟಿಗಿದ್ರೆ, ಎಷ್ಟು ಯಾವುದೇ ಪಾತ್ರ ಬಂದ್ರೂ ಮುಂದೆ ನಾನು ಅದನ್ನ ನಿಭಾಯಿಸ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ಐ ಥಿಂಕ್ ದಿಸ್ ಅನದರ್ ಆಪರ್ಚುನಿಟಿ ನಾನು ಬಂದಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ನಿಮಗೆ ಫಸ್ಟ್ ಕಾಲ್ ಬಂದಾಗ ಹೇಗನ್ನಿಸ್ತು? ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಎಲ್ಲರೂ ನಮ್ಮ ADs ಸರ್ ಎಲ್ಲರೂ ಇದ್ದರು. ಓಕೆ ಈ ಥರ ಪಾತ್ರ ಅಂತ ಹೇಳಿದ್ರು, ನಂಗೆ ತುಂಬ ಭಯ ಆಯಿತು. ನಾನು ಸರ್ ನಾನು ಮುದ್ದು ರಾಕ್ಷಸಿ ಸರ್ ನಾನು ಆ ಥರ ನಾನು ಹೇಗಂದರೆ ಇವಾಗ ನಾನು ನನ್ನ ಕಾಲು ತುಳ್ಕೊಂಡ್ರೇನೆ ಸಾರಿ ಅಂತ ಮನ್ಸಲ್ಲಿ ಹೇಳ್ಕೊತೀನಿ. ಯಾವುದಾದ್ರೂ ಚೇರಿಗೆ ಏನಾದರೂ ತಾಗಿದ್ರೆ ಸಾರಿ ಅಂತ ಚೇರಿಗೆ ಹೇಳ್ತೀನಿ. ಮಚ್ಚಲಕ್ಷ್ಮಿಗೆ ಸಾರಿ ಅನ್ನೋ ಪದನೇ ಗೊತ್ತಿಲ್ಲ. ನಾನು ಹೇಗೆ ಆ ಪಾತ್ರ ಮಾಡಲಿ ಅಂತ ತುಂಬ ಭಯ ಆಗ್ತಿತ್ತು. ಆ್ಯಂಡ್ ಅವಳು ಮಾತಾಡೋ ರೀತಿನೂ ಅಷ್ಟೇ, ತುಂಬ ಜೋರಾಗಿ ಮಾತಾಡ್ತಾಳೆ, ಮೆತ್ತಗೆ ಮಾತಾಡೋ ಕ್ಯಾರೆಕ್ಟರೇ ಅಲ್ಲ. ಸೊ ನನಗೆ ಫಸ್ಟ್ ಕಾಸ್ಟ್ಯೂಮ್ ಹಾಕ್ಕೊಂಡು ಮೇಕಪ್ ಎಲ್ಲ ಹಾಕ್ಕೊಂಡು ಲುಕ್ಕಲ್ಲಿ ನೋಡಬೇಕಾದ್ರೆ ಓಕೆ ಚೆನ್ನಾಗಿ ನನ್ನ ವಿಷನ್ ಹೇಗಿತ್ತು ಹಾಗೆ ಕಾಣಿಸ್ತಾರೆ ಅಂತ ಇಡೀ ADs ಎಲ್ಲರೂ ಖುಷಿಯಾಗಿದ್ರು. ಡೈಲಾಗ್ ಕೊಟ್ಟರು ನನಗೆ, ನಾನು ನೋಡಿದ್ರೆ ತುಂಬ ಮೆತ್ತಗೆ ಹೇಳ್ತಾ ಇದ್ದೆ. ಆಮೇಲೆ ಆ ಸೇರಿಸ್ಲ ಜನನ ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ತುಂಬಾ ಫೇಮಸ್ ಸೌಂಡ್ ಮಾಡ್ತಾರಂತ ಡೈಲಾಗ್ ಅದು. ಫೈನಲಿ ಅದನ್ನ ಹೇಳ್ಬೇಕು. ಸೊ ಇವಾಗ ಕಮೆಂಟ್ಸ್ ಅಲ್ಲಿ ಎಲ್ಲರೂ ಸ್ವಲ್ಪ ಹೇಳ್ತೀನಿ, ನಾನು ನೋಡಿದೆ ಜೋರಾಗಿ ಹೇಳ್ತಿದ್ದಾರೆ ಅದು ಇದು ಅಂತ, ಬಟ್ ಪಾತ್ರ ಇರೋದೇ ಹಂಗೆ. ಅದನ್ನ ನಾನು ನಾರ್ಮಲ್ ಆಗಿ ಹೇಳಿದ್ರೆ ಇಟ್ ವಿಲ್ ಬಿಕಮ್ ಎನಿ ಅದರ್ ಕ್ಯಾರೆಕ್ಟರ್. ನಿಜ. ಸೊ ಅದನ್ನ ಆ ಕ್ರಾಫ್ಟ್ ಮಾಡಿದ್ದೆ ಹಾಗೆ, ಯಾಕಂದ್ರೆ ಮಚ್ಚಲಕ್ಷ್ಮಿ ತಾಯಿಗೆ ಕಿವಿ ಕೇಳಿಸಲ್ಲ. ಸೊ ನನ್ನ ತಾಯಿ ಪಾತ್ರ ನಾನು ಸ್ವಲ್ಪ ಬಿಟ್ಕೊಡ್ತಿದ್ದೀನಿ, ಬೇಕಾದರೆ ಪ್ರೀವಿಯಸ್ ಇಂಟರ್ವ್ಯೂಸಲ್ಲಿ ಇದ್ರು ಸರ್ ಆಲ್ರೆಡಿ ಹೇಳಿದ್ದಾರೆ. ಸೊ ತಾಯಿಗೆ ಕಿವಿ ಕೇಳಿಸಲ್ಲ ಅಂತ ಆ ಎನ್ವೈರನ್ಮೆಂಟಲ್ಲಿ ಬೆಳೆದಿದ್ದಾಳೆ ಅವಳು. ಸೊ ಆ ಬ್ಯಾಕ್ ಸ್ಟೋರಿನೂ ನಂಗೆ ಗೊತ್ತಿರಬೇಕಲ್ಲ, ಸುಮ್ಮನೆ ಯಾಕೆ ಜೋರಾಗಿ ಮಾತಾಡ್ತಾರೆ. ಆ್ಯಂಡ್ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ಆ ಥರ ಯಾರೂ ಮಾತಾಡಲ್ಲ. ಸೊ ಇಟ್ಸ್ ಅ ಕಂಪ್ಲೀಟ್ ಕ್ಯಾರೆಕ್ಟರ್ ಡೆವಲಪ್ಮೆಂಟಲ್ಲಿ ಮಾಡಿರೋದು ನಾವು. ಮನೇಲಿ ಅಮ್ಮ ಜೊತೆ ಆ ಥರ ಜೋರಾಗಿ ಮಾತಾಡ್ಕೊಂಡು ಬಂದು ಶಿ ಇಸ್ ಅ ಲೌಡ್ ಪರ್ಸನ್. ಸೊ ನನಗೆ ಆ ಡೈಲಾಗ್ ಫಸ್ಟ್ ಕೊಡಬೇಕಾದ್ರೆ ಅವರು ಮಚ್ಚಲಕ್ಷ್ಮಿ ಅಜ್ಜಿ ಥರ ಹೇಳ್ತಿದ್ದೆ ನಾನು, ಸೇರಿಸ್ಲಾ ಜನನಾ ಹೇಳಿಸ್ಲಾ ದೊಮ್ಮಿನಾ ಆ ಥರ ಅಂತ. ಸರ್ ಏನು ಹೇಳ್ತಿದ್ಯಾ ತುತು ಅಂತ ಹೇಳಿದ್ರು. ಆಮೇಲೆ ಸರ್ ಒಂದ್ಸತಿ ಮಾಡಿ ತೋರಿಸಿದ್ರು, ಲೌಡ್ ಥ್ರೋ ಮಾಡು, ಈ ಥರ ಬ್ಯಾಕ್ ಸ್ಟೋರಿ ಎಲ್ಲ ಹೇಳಿದ್ರು, ಯಾಕೆ ಮಚ್ಚಲಕ್ಷ್ಮಿ ಥರ ಲೌಡು ಅದು ಇದಂತ. ಆಮೇಲೆ ಸ್ವಲ್ಪ ಅಡ್ಯಾಪ್ಟ್ ಮಾಡ್ಕೊಂಡು ಅಡಿಕ್ಟ್ ಆಗ್ಬಿಟ್ರೆ ಅವಾಗ ಸೆಟ್ಟಿಗೆಲ್ಲ ಹೋಗ್ಬೇಕಾದ್ರೆ ಸೇಮ್ ಬಾಡಿ ಲ್ಯಾಂಗ್ವೇಜ್ ಸ್ಟೈಲು ಫುಲ್ ಅಡ್ಯಾಪ್ಟ್ ಮಾಡ್ಕೊಂಡು ಕಂಪ್ಲೀಟ್ ಇನ್ವಾಲ್ವ್ ಆಗ್ಬಿಟ್ಟಿದ್ರಿ. ಹ್ಯಾಡ್ ಟು, ಯಾಕಂದ್ರೆ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತಲ್ಲ ಸರ್ಗೆ. ಆ್ಯಂಡ್ ಧ್ರುವ ಸರು ಅಷ್ಟೇ ಪರ್ಫಾರ್ಮೆನ್ಸ್ ಅಲ್ಲಿ ಕಿಲ್ ಇಟ್ ಅಲ್ಟಿಮೇಟ್. ಸೊ ಅದಕ್ಕೆ ಸ್ವಲ್ಪ ಆದ್ರೂ ಮ್ಯಾಚ್ ಮಾಡಬೇಕಲ್ಲ. ಸೊ ಐ ಗೇವ್ ಮೈ ಬೆಸ್ಟ್.